ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಈಗ ನಾನು ಮತ್ತೊಂದು ಹುದ್ದೆ ವಿಷಯವಾಗಿ ಬಂದಿದ್ದೀನಿ. ಸೊ ನೋಡಿ, ಹುದ್ದೆ ಬಂದು ಟೀಚಿಂಗ್ ಜಾಬ್ಸ್ ಕೂಡ ಇದೆ, ನಾನ್ ಟೀಚಿಂಗ್ ಜಾಬ್ಸ್ ಕೂಡ ಕರಿತಾ ಇದ್ದಾರೆ. ಕೇಂದ್ರೀಯ ವಿದ್ಯಾಲಯ ಎಲ್ಲಿಂತಂದ್ರೆ ವಿಜಯಪುರ ಮತ್ತೆ ಕಲಬುರಗಿಯಲ್ಲಿ ಓಪನಿಂಗ್ ಇರುವಂಥದ್ದು. ಬನ್ನಿ ಇದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಎಲ್ಲ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ. ಸೊ ನೋಡಿ, ಈ ರೀತಿಯಾಗಿದೆ. ಕೇಂದ್ರ ವಿದ್ಯಾಲಯ ವಿಜಯಪುರ ಇಲ್ಲಿ ನೇಮಕಾತಿ ನಡೀತಾ ಇದೆ. ಸೊ ನೋಡಿ, ಕಾಂಟ್ರಾಕ್ಚುಲ್ ಬೇಸ್ ಮೇಲೆ ಟೀಚರ್ ನಡೀತಾ ಇರುವಂಥದ್ದು. ನಾನು ಮೊದಲೇ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ರೆಕ್ರೂಟ್ಮೆಂಟ್ ಆಫ್ ಪಾರ್ಟ್ ಟೈಮ್ ಕಾಂಟ್ರಾಕ್ಚುಯಲ್ ಟೀಚರ್ಸ್ ಫಾರ್ ದ ಇಯರ್ 2021-22 ಅಂತ ಹೇಳಿ ಬರ್ತಾ ಇದೆ. 7/3/2022 ಸೋಮವಾರ ಮತ್ತೆ 8/3/2022. ಡೈರೆಕ್ಟ್ ವಾಕ್ ಇನ್ ಇಂಟರ್ವ್ಯೂ ನಡೀತೆ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ರಿಪೋರ್ಟಿಂಗ್ ಟೈಮ್ ಬಂದು ಬೆಳಿಗ್ಗೆ 8 ಗಂಟೆಗೆ ರಿಪೋರ್ಟ್ ಆಗಬೇಕಾಗುತ್ತೆ. ನೋಡಿ, ಆನ್ಲೈನ್ ಮೂಲಕ ನೀವು ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಆನ್ಲೈನ್ ಮೂಲಕ ಕೂಡ ಇದೆ. ನಾನು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಹೋಗಿ ನೀವು ಚೆಕ್ ಮಾಡ್ಕೋಬಹುದು. ನೋಡಿ, ಇಲ್ಲಿದೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಫಾರ್ ದ ಅಪಾಯಿಂಟ್ಮೆಂಟ್ ಆಫ್ ಕಾಂಟ್ರಾಕ್ಚುಯಲ್ ಟೀಚರ್ಸ್ ಅಂತ ಹೇಳಿ ಕೂಡ ಇದೆ. ಮತ್ತೆ ಅಪಾಯಿಂಟ್ಮೆಂಟ್ ಕೂಡ ಇದೆ. ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಅಂತ ಕೂಡ ಇಲ್ಲಿ ಇರುವಂತದ್ದು. ಇದನ್ನ ನೀವು ಕ್ಲಿಕ್ ಮಾಡಿದ ತಕ್ಷಣ ಖಂಡಿತವಾಗ್ಲೂ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ಗೆ ಕರ್ಕೊಂಡು ಹೋಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಮೂಲಕ ನೀವು ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಶಾರ್ಟ್ ಲಿಸ್ಟ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಡೇಟ್ ಆಫ್ ಇಂಟರ್ವ್ಯೂ ವಿತ್ ಡೇಟ್ ಆಫ್ ಇಂಟರ್ವ್ಯೂ ಎಲ್ಲ ಕೂಡ ನಿಮಗೆ 4/3/2022. ಅವ್ರದೇ ಆದಂಥ ಒಂದು ವೆಬ್ಸೈಟ್ನಲ್ಲಿ ಹಾಕ್ತಾರೆ, ಲಿಸ್ಟನ್ನು ಹಾಕ್ತಾರೆ ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಖಂಡಿತವಾಗ್ಲೂ ನೋಡಿ, ಯಾವ್ಯಾವ ಸಬ್ಜೆಕ್ಟ್ಸ್ಗೆ ಕರೆದಿದ್ದಾರೆ ಅಂತ ಕೂಡ ನೋಡೋಣ. ನೋಡಿ, ಫಸ್ಟೇ ಕೊಟ್ಬಿಟ್ಟಿದ್ರೆ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಏನು ಅಂತ ಹೇಳಿ. ನೋಡಿ, 2 years ಇಂಟಿಗ್ರೇಟೆಡ್ ಪೋಸ್ಟ್ ಗ್ರಾಜುಯೇಟ್ MSc ಮಾಡಿರೋರು ಅಪ್ಲೈ ಮಾಡ್ಕೋಬಹುದು. NCERT ಸಬ್ಜೆಕ್ಟ್ಸ್ ಕೂಡ ಕೊಡ್ತಾರೆ. ಜೊತೆಗೆ ನೋಡಿ, ಮಾಸ್ಟರ್ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ ಯೂನಿವರ್ಸಿಟಿ ಅಟ್ಲೀಸ್ಟ್ 50% ಕೂಡ ಕೇಳಿರುವಂಥದ್ದು. ಖಂಡಿತವಾಗ್ಲೂ ಇದರಲ್ಲಿ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಎರಡರಲ್ಲಿ ಯಾವ್ದು ಬೇಕಾಗಿರ್ಬೋದು, ಒಟ್ಟಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಕೇಳಿರುವಂಥದ್ದು. ಜೊತೆಗೆ ನೋಡಿ, BEd ಅನ್ನ ಕೇಳಿದ್ದಾರೆ. BEd ಆಗಿರಬೇಕು. ಪ್ರೊಫಿಷಿಯನ್ಸಿ ಇನ್ ಟೀಚಿಂಗ್ ಇಂಗ್ಲಿಷ್ ಆ್ಯಂಡ್ ಹಿಂದಿ ಮೀಡಿಯಾ ಅಂತ ಕೂಡ ಕೇಳಿದ್ದಾರೆ. ಇಂಗ್ಲೀಷು ಮತ್ತು ಹಿಂದಿಯಲ್ಲಿ ಹೇಳ್ಕೊಡೋಕ್ಕೆ ಒಂದು ಅವಕಾಶ ಇದ್ದರೆ ಖಂಡಿತವಾಗ್ಲೂ ಅಪ್ಲೈ ಮಾಡ್ಕೋಬಹುದು. ನಾಲೆಜ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ ಹೇಳಿ ಕೂಡ ಕೇಳಿದರೆ ಡಿಸೈರಬಲ್, ಕಂಪಲ್ಸರಿ ಏನಿಲ್ಲ, ಡಿಸೈರಬಲ್. ನೋಡಿ, ನಿಮಗೆ ತಿಂಗಳಿಗೆ 27,500 ರೂಪಾಯಿ ಕೊಡ್ತಾರೆ ಅಂತ ಹೇಳಿ ಕೂಡ ಕೊಟ್ಟಿರುವಂಥದ್ದು. ನೋಡಿ, PGT ಇಂಗ್ಲಿಷ್, ಹಿಂದಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯೋ ಈ ರೀತಿಯಾಗಿ ಕೇಳಿರುವಂಥದ್ದು. ಜೊತೆಗೆ ನೋಡಿ, PGT ಕಂಪ್ಯೂಟರ್ ಸೈನ್ಸ್ ಕೂಡ ಕೇಳಿದ್ದಾರೆ. ಖಂಡಿತವಾಗ್ಲೂ ಕ್ವಾಲಿಫಿಕೇಶನ್ ಬಂದು ನೀವು ಇಲ್ಲಿ ಚೆಕ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಇದೇ ರೀತಿಯಾಗಿ ಪೋಸ್ಟ್ ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ಸ್ ಕೂಡ ಕರಿತಾ ಇದ್ದಾರೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೊಡ್ತಾರೆ. TGT ಟೀಚರ್ಸ್ನ ಕರಿತಾ ಇರುವಂಥದ್ದು. ಓಕೆನಾ? ಇವ್ರಿಗೆ ಯಾವಾಗ ಕರೀತಾರೆ ಅಂದರೆ ಇವ್ರಿಗೂ ಅಷ್ಟೇ. ಇಂಗ್ಲೀಷು, ಹಿಂದಿ, ಮ್ಯಾಥ್ಸು, ಸೋಷಿಯಲ್ ಸ್ಟಡೀಸು, ಸೈನ್ಸು, ಸಂಸ್ಕೃತ ಈ ರೀತಿ ಕರೆದಿದ್ದಾರೆ. ಇವ್ರಿಗೆ ನೋಡಿ, ತಿಂಗಳಿಗೆ 26,250 ರೂಪಾಯಿ ಕೊಡ್ತಾರೆ ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಕ್ವಾಲಿಫಿಕೇಶನ್ನ ಖಂಡಿತವಾಗ್ಲೂ ಬಂದು ನೀವು ಇಲ್ಲಿ ಚೆಕ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಇಲ್ಲಿ ಕ್ವಾಲಿಫಿಕೇಶನ್ ಕೂಡ ಕೊಟ್ಬಿಟ್ಟಿದೆ. ಇದಕ್ಕೆ ಬ್ಯಾಚುಲರ್ ಡಿಗ್ರಿಯನ್ನು ಕೇಳಿರುವಂಥದ್ದು. ಮೇಲೆ ಇರುವಂಥ ಒಂದು ವಿಷಯಕ್ಕೆ ಮಾಸ್ಟರ್ ಡಿಗ್ರಿ ಕೇಳಿದ್ರು. ಇಲ್ಲಿರುವಂಥ ಒಂದು TGT ವಿಷಯಕ್ಕೆ ಬ್ಯಾಚುಲರ್ ಡಿಗ್ರಿಯನ್ನು ಕೇಳಿದ್ದಾರೆ ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತೆ ಇದೇ ರೀತಿಯಾಗಿ ನೋಡಿ, ಪ್ರೈಮರಿ ಟೀಚರ್ಸ್ಗೆ ಕರೀತಾರೆ. PRT ಪ್ರೈಮರಿ ಟೀಚರ್ಸ್ ಈ ರೀತಿಯಾಗಿ ಕರೆದಿರುವಂಥದ್ದು. ಜೊತೆಗೆ ನೋಡಿ, ಕನ್ನಡ ಟೀಚರ್ ಕೂಡ ಕರೆದಿದ್ದಾರೆ. ಕನ್ನಡ ಟೀಚರ್ಸು ಕನ್ನಡ ಆಸ್ ಎ ಸಬ್ಜೆಕ್ಟ್ ಇನ್ ಆಲ್ ಗ್ರಾಜುಯೇಷನ್ ವಿತ್ BEd DEd ಅಂತ ಕೊಡ್ತಾ ಇದ್ದಾರೆ. 21,250 ರೂಪಾಯಿ ಕೊಡ್ತಾರೆ ತಿಂಗಳಿಗೆ. ನೋಡಿ, ಕಂಪ್ಯೂಟರ್ ಇನ್ಸ್ಟ್ರಕ್ಟರ್ ಕೂಡ ಕರಿತಾ ಇರುವಂಥದ್ದು. BE BTech ಮಾಡಿರೋರು, BCA MCA MSc ಮಾಡಿರೋರು ಯಾರು ಬೇಕಾದ್ರೂ ಅಪ್ಲೈ ಮಾಡ್ಕೋಬಹುದು ಈ ಹುದ್ದೆಗೆ. ನೋಡಿ, ಹಲವಾರು ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ. ಖಂಡಿತವಾಗಿ ಇಂಟ್ರೆಸ್ಟ್ ಇರುವಂಥವ್ರು ಬಂದು ಚೆಕ್ ಮಾಡ್ಕೋಬಹುದು. ಇವ್ರಿಗೂ ಅಷ್ಟೇ 21,250 ರೂಪಾಯಿ ಕೊಡ್ತಾರೆ. ಯೋಗ ಟೀಚರ್ಸ್ ಕರಿತಾ ಇದ್ದಾರೆ. ಇವ್ರಿಗೂ ಅಷ್ಟೇ ಫಿಸಿಕಲ್ ಎಜುಕೇಷನ್ ಡಿಪ್ಲೊಮಾ ಕೋರ್ಸ್ ಯೋಗ ಮಾಡೋರು ಅಪ್ಲೈ ಮಾಡ್ಕೋಬಹುದು. 21,000 ಕೊಡ್ತಾರೆ. ಸ್ಟಾಫ್ ನರ್ಸ್ ಕೂಡ ಕರಿತಾರೆ, ಫೀಮೇಲ್ ನರ್ಸಸ್. ನೋಡಿ, ಒಂದು ದಿನಕ್ಕೆ 750 ರೂಪಾಯಿ ರೀತಿಯಲ್ಲಿ ಅವರಿಗೆ ಸಿಗುವಂಥದ್ದು. ಮತ್ತೆ ವೊಕೇಶನಲ್ ಟೀಚರ್ಸ್ ಕೂಡ ಕರಿತಾರೆ. ಮ್ಯೂಸಿಕ್ಕು, ಡ್ಯಾನ್ಸು ಕರಿತಾ ಇರುವಂಥದ್ದು. ಇವ್ರಿಗೆ ಕ್ವಾಲಿಫಿಕೇಶನ್ ಇದೆ, ಖಂಡಿತವಾಗ್ಲೂ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು. ನೋಡಿ, ಇವರು ಕೂಡ 21,000 ಕೊಡ್ತಾರೆ. ಡೇಟಾ ಎಂಟ್ರಿ ಆಪರೇಟರ್ಸ್ಗೆ ಕೂಡ ಕರಿತಾ ಇರುವಂಥದ್ದು. ನೋಡಿ, ದಿನಕ್ಕೆ 603 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಕೂಡ ಕೊಡ್ತಾ ಇದ್ದಾರೆ. ನೋಡಿ, ಟೈಪಿಂಗ್ ಸ್ಕಿಲ್ ಇರಬೇಕು, ಇಂಗ್ಲೀಷು ಮತ್ತೆ ಹಿಂದಿ ಅಂತ ಹೇಳಿ ಹೇಳ್ಬೋದಾಗಿದೆ. BCom ಆರ್ MCom ಮಾಡಿರೋ ಅಪ್ಲೈ ಮಾಡ್ಕೋಬಹುದು. ಖಂಡಿತವಾಗ್ಲೂ BCom ಮಾಡಿರೋ ಕೂಡ ಅಪ್ಲೈ ಮಾಡ್ಕೋಬಹುದು. ಜೊತೆಗೆ ನೋಡಿ, ಅಕೌಂಟಿಂಗ್, ಟ್ಯಾಲಿ ನಾಲೆಜ್ ಕೂಡ ಇರಬೇಕು ಅಂತ ಕೊಡ್ತಾ ಇದ್ದಾರೆ. ಕೌನ್ಸಿಲರ್ಸ್ ಕೂಡ ಕರಿತಾ ಇರುವಂಥದ್ದು. ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇರುವಂಥವ್ರು ಅಪ್ಲೈ ಮಾಡ್ಕೋಬಹುದು. ಕೌನ್ಸಿಲರ್ಸ್ಗೆ 25,000 ರೂಪಾಯಿ ಕೊಡ್ತೀನಿ ಅಂತ ಕೂಡ ಕೊಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇರುವಂಥವ್ರು ಎಲ್ಲ ಹುದ್ದೆಗಳಿಗೆ ಬಂದು ನೀವು ಒಂದ್ಸರಿ ಚೆಕ್ ಮಾಡ್ಕೊಂಡು ಕ್ವಾಲಿಫಿಕೇಶನ್ ಚೆಕ್ ಮಾಡ್ಕೊಂಡು ಇವೆಲ್ಲ ಹುದ್ದೆಗಳಿಗೆ ನೀವು ಅಪ್ಲೈ ಮಾಡ್ಕೋಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ. ಇದೇ ರೀತಿಯಾಗಿ ನೋಡಿ, ಕೇಂದ್ರೀಯ ವಿದ್ಯಾಲಯ ಕಲಬುರಗಿಯಲ್ಲಿ ಓಪನಿಂಗ್ ಇದೆ. ಇವ್ರಿಗೂ TGT ಹಿಂದಿ, ಇಂಗ್ಲೀಷು, ಸಂಸ್ಕೃತ, ಕನ್ನಡ ಟೀಚರ್ ಕರಿತಾ ಇದ್ದಾರೆ. TGT ಮ್ಯಾಥ್ಸು, ಸೈನ್ಸ್, ಸೋಷಿಯಲ್ ಸೈನ್ಸ್ ಕರಿತಾ ಇದ್ದಾರೆ. ಮತ್ತೆ PRT ಮ್ಯೂಸಿಕ್ ಟೀಚರ್ಸ್, ಯೋಗ, ನರ್ಸು, ಕೌನ್ಸಿಲರ್ಸು, ಕಂಪ್ಯೂಟರ್ ಇನ್ಸ್ಟ್ರಕ್ಟರ್, ಜೊತೆಗೆ ಇವರು ಕೂಡ ಕರಿತಾರೆ. ಯಾರಿಗೆ ಡೇಟಾ ಎಂಟ್ರಿ ಆಪರೇಟರ್ ಕೂಡ ಕರಿತಾ ಇರುವಂಥದ್ದು. ನೋಡಿ, ಡೇಟ್ ಆಫ್ ಇಂಟರ್ವ್ಯೂಸ್ ಕೂಡ ಕೊಟ್ಬಿಟ್ಟಿದ್ದಾರೆ. ಇದನ್ನೆಲ್ಲ ಕೂಡ ನೀವು ಕ್ಲೀನಾಗಿ ನೋಡ್ಕೋಬೇಕಾಗುತ್ತೆ. ಇಂಟರ್ವ್ಯೂಸು ಡೇಟ್ಗಳನ್ನ 16/2/2022 ಈ ತಿಂಗಳು ನಡೆಯುವಂಥದ್ದು ಎಲ್ಲ ಇಂಟರ್ವ್ಯೂಸ್ಗಳು ಈ ತಿಂಗಳು ಇದೆ ಅಂತ ಹೇಳಿ ಹೇಳ್ಬೋದಾಗಿದೆ. ಖಂಡಿತವಾಗ್ಲೂ ರಿಜಿಸ್ಟ್ರೇಷನ್ ಟೈಮ್ ಎಲ್ಲ ನೋಡ್ಕೊಳ್ಳಿ. ಬೆಳಿಗ್ಗೆ 9 ಗಂಟೆಗೆ ನೀವು ಈ ಒಂದು ದಿನಾಂಕದಂದು ಹೋಗಬೇಕಾಗುತ್ತೆ ಅಂತ ಹೇಳಿ ಕೂಡ ಹೇಳ್ಬೋದಾಗಿದೆ. ನೋಡಿ, ಡ್ಯೂರಿಂಗ್ ದ ಟೈಮ್ ಆಫ್ ರಿಜಿಸ್ಟ್ರೇಷನ್ ಎಲ್ಲ ಬಯೋಡೇಟಾ, ಸೆಲ್ಫ್ ಅಟೆಸ್ಟೆಡ್ ಕಾಪೀಸು ಎಲ್ಲ ಕೂಡ ಇಲ್ಲಿ ಕೇಳಿದ್ದಾರೆ. ಖಂಡಿತವಾಗ್ಲೂ ಈ ಬಯೋಡೇಟಾ ವೆಬ್ಸೈಟ್ ಇಂದ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನೋಡಿ, ಇಲ್ಲಿದೆ ವಾಕ್-ಇನ್ ಇಂಟರ್ವ್ಯೂ ಡೀಟೇಲ್ ಕೂಡ ಇದೆ. ನೋಡಿ, ವಾಕ್-ಇನ್ ಇಂಟರ್ವ್ಯೂ ಬಗ್ಗೆ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಖಂಡಿತವಾಗ್ಲೂ ನೀವು ಇಲ್ಲಿ ಬಂದು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿಕೊಂಡು ಆ ಒಂದು ಬಯೋಡೇಟಾ ಹೇಗಿರುತ್ತೆ ಅಂತ ಹೇಳಿ ಕೂಡ ಚೆಕ್ ಮಾಡಿಕೊಂಡು ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿ ಹೇಳ್ಬೋದಾಗಿದೆ. ಎಲ್ಲ ಕೂಡ ಸೆಲ್ಫ್ ಅಟೆಸ್ಟೆಡ್ ಕಾಪೀಸ್ನ ತಗೊಂಡು ಹೋಗಬೇಕಾಗುತ್ತೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೂಡ ಕೊಟ್ಟಿದ್ರೆ. ಖಂಡಿತವಾಗ್ಲೂ ನೋಡಿ, ಈ ಒಂದು TGT ಟೀಚರ್ಸ್ಗೆ ಖಂಡಿತವಾಗ್ಲೂ ಬ್ಯಾಚುಲರ್ ಡಿಗ್ರಿಯನ್ನು ಕೇಳಿದ್ದಾರೆ. 26,000 ರೂಪಾಯಿ ಕೊಡ್ತಾರೆ ತಿಂಗಳಿಗೆ ಅಂತ ಹೇಳಿ ಹೇಳ್ಬೋದಾಗಿದೆ. ನೀವು ಎಕ್ಸ್ಪೀರಿಯನ್ಸ್ ಅನ್ನ ಕೂಡ ಸಬ್ಜೆಕ್ಟ್ ನೋಡಿ, ಎಷ್ಟು ವರ್ಷ
ಟಿ ಇದು ಗ್ರಾಜುಯೇಷನ್ ಲೆವೆಲಲ್ಲಿ ಓದಿರಬೇಕು ಅನ್ನೋದು ಕೂಡ ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಸೊ ಕ್ಲೀನಾಗಿ ಇದನ್ನೆಲ್ಲ ನೀವು ನೋಡ್ಕೋಬೇಕಾಗುತ್ತೆ. ಟಿ ಜಿ ಟಿ ಟೀಚರ್ಸು ಎಲ್ಲರೂ ಕೂಡ. ಜೊತೆಗೆ ನೋಡಿ PRT ಪ್ರೈಮರಿ ಟೀಚರ್ಸ್ ಕೂಡ ಕರಿತಾ ಇದ್ದಾರೆ. ಸೊ ಪ್ರೈಮರಿ ಟೀಚರ್ಸ್ಗೆ ಸೊ ಕೂಡ ಕರಿತಾ ಇರೋಂಥದ್ದು. ಸೊ ನೀವು ನೋಡ್ತಾ ಇದ್ದೀರಾ. ಸೊ ಗ್ರಾಜುಯೇಷನ್ ಲೆವೆಲಲ್ಲಿ ಏನಿರಬೇಕು ಕ್ವಾಲಿಫಿಕೇಶನ್ ಅಂತ ಕೂಡ ಕೇಳ್ತಾ ಇದ್ದಾರೆ. 21,000 ರೂಪಾಯಿ ಕೊಡ್ತಾರೆ. ಕನ್ನಡ ಟೀಚರ್ ಕೂಡ ಕರಿತಾ ಇದ್ದಾರೆ. ಕಂಪ್ಯೂಟರ್ ಇನ್ಸ್ಟ್ರಕ್ಟರ್ ಕೂಡ ಕರಿತಾ ಇದ್ದಾರೆ. ಮತ್ತೆ ನೋಡಿ ಸ್ಪೋರ್ಟ್ಸ್ ಕಮ್ ಯೋಗ ಟೀಚರ್, ಸ್ಟಾಫ್ ನರ್ಸಸ್ಸು, ಸೊ ಮ್ಯೂಸಿಕ್ ಕಮ್ ಡ್ಯಾನ್ಸು, ಡೇಟಾ ಎಂಟ್ರಿ ಆಪರೇಟರ್ ಕೂಡ ಕರಿತಾರೆ. ಡೇಟಾ ಎಂಟ್ರಿ ಆಪರೇಟರ್ ಟೈಪಿಂಗ್ ಸ್ಕಿಲ್ ಇನ್ ಇಂಗ್ಲೀಷು ಮತ್ತು ಹಿಂದಿ ಕೇಳ್ತಾ ಇದ್ದಾರೆ. ಸೊ ಜೊತೆಗೆ ನೋಡಿ 17,000 ರೂಪಾಯಿ ಕೊಡ್ತಾರೆ ತಿಂಗಳಿಗೆ ಅಂತ ಹೇಳಿ ಕೂಡ ಕೊಡ್ತಾ ಇರೋಂಥದ್ದು. ಸೊ BCom MCom ಮಾಡಿರೋರು, ಟ್ಯಾಲಿ ನಾಲೆಜ್ ಇರೋರು, ಸೊ ಟೈಪಿಂಗ್ ಕೂಡ ಗೊತ್ತಿರೋರು ಖಂಡಿತವಾಗ್ಲೂ ಈ ಒಂದು ಹುದ್ದೆಗಳಿಗೆ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಸ್ನೇಹಿತರೆ, ಸೊ ಎಲ್ಲ ಮಾಹಿತಿಗಳು ನಿಮಗಾಗಿ. ಸೊ ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇರುವಂಥವ್ರು ಈ ಒಂದು ಹುದ್ದೆಗಳಿಗೆ ನೀವು ಅಪ್ಲೈ ಮಾಡ್ಕೋಬೋದು. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಬಾಯ್.